ಹಿಂಡಲ್ಗ ಜೈಲಿಗೆ ಮೊಬೈಲ್ ಮತ್ತು ಡ್ರಗ್ಸ್ ಎಸೆದ ಕೇಸ್ಗೆ ಸಂಬಂಧಪಟ್ಟಂತೆ ಟಿವಿ9 ವಿಸ್ತೃತ ವರದಿಯನ್ನ ಪ್ರಸಾರ ಮಾಡಿತ್ತು. ಬೆಳಗಿಂದಲೂ ಕೂಡ ಇದರ ಬಗ್ಗೆ ನಾವು ವರದಿಯನ್ನ ನೀಡಿದ್ವಿ. ಇದಕ್ಕೆ ಈಗ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಯಾಕಂದ್ರೆ ಈಗ ಸದ್ಯಕ್ಕೆ ಹಿಂಡಲ್ಗ ಜೈಲಿಗೆ ಪೊಲೀಸ್ ಕಮಿಷನರ್ ಕೂಡ ಆಗಮಿಸಿದ್ದಾರೆ. ಟಿವಿ9 ವರದಿ ಬೆನ್ನಲ್ಲೇ ಎಚ್ಚೆತ್ತುಕೊಂಡಿದೆ ಪೊಲೀಸ್ ಇಲಾಖೆ. ಯಾಕಂದ್ರೆ ನಾವು ಮಧ್ಯಾಹ್ನ 11 ಗಂಟೆ ಸುಮಾರಿಗೂ ಕೂಡ ಈ ಬಗ್ಗೆ ಸುದ್ದಿಯನ್ನು ಪ್ರಸಾರ ಮಾಡಿದಾಗ ಅದುವರೆಗೂ ಕಂಪ್ಲೇಂಟೂ ಆಗಿರಲಿಲ್ಲ, ಪೊಲೀಸರು ಕೂಡ ಇಲ್ಲಿಗೆ ಬಂದಿರಲಿಲ್ಲ. ನಂತರ ಸುದ್ದಿ ಪ್ರಸಾರವಾದ ನಂತರ ಈಗ ನಗರ ಪೊಲೀಸ್ ಆಯುಕ್ತ ಭೂಷಣ್ ಭೊರಸೆ ಅವರು ಭೇಟಿ ಕೊಟ್ಟಿದ್ದಾರೆ. ಜೈಲು ಸಿಬ್ಬಂದಿಯಿಂದ ಮಾಹಿತಿಯನ್ನು ಪಡಿತಾ ಇದ್ದಾರೆ ಈಗ ಕಮಿಷನರ್. ಹಿಂಡಲ್ಗ ಜೈಲಿಗೆ ಮೊಬೈಲ್ ಎಸಿತಾರೆ, ಡ್ರಗ್ಸ್ ಎಸಿತಾರೆ, ಯಾವಾಗ ಅದನ್ನು ಎಸ್ದು ಹೋಗಿರೋದು ಅನ್ನೋದನ್ನೆಲ್ಲವೂ ಕೂಡ ಈಗ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಏನು ಕ್ರಮ ಕೈಗೊಂಡ್ರಿ ನೀವು, ಇದ್ರ ಬಗ್ಗೆ ಕಂಪ್ಲೇಂಟ್ ಯಾವಾಗ ಕೊಟ್ರಿ, ಇದೆಲ್ಲದ್ರ ಬಗ್ಗೆಯೂ ಕೂಡ ಈಗ ಸ್ವತಃ ಕಮಿಷನರ್ ಅವರೇ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಸೊ ಇದು ಟಿವಿ9 ಒಂದು ಬಿಗ್ ಇಂಪ್ಯಾಕ್ಟ್. ಯಾಕಂದರೆ ವರದಿ ಪ್ರಸಾರ ಮಾಡಿದ ಬೆನ್ನಲ್ಲೇ ಈಗ ಭೊರಸೆಯವರು ಬಂದಿದ್ದಾರೆ. ಹಿಂಡಲ್ಗ ಜೈಲಿಗೆ ಭೇಟಿ ನೀಡಿ ಅಲ್ಲಿದ್ದಂಥ ಸಿಬ್ಬಂದಿಯನ್ನು ವಿಚಾರಣೆ ಮಾಡಿದ್ದಾರೆ. ಯಾಕಂದರೆ ನೋಡಿ, ಮತ್ತೊಂದು ದೃಶ್ಯಗಳಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ, CC ಕ್ಯಾಮ್ನ ದೃಶ್ಯಗಳಿವು. ಹೀಗೆ ರಾಜಾರೋಷವಾಗಿ ಬಂದು ಒಬ್ಬ ವ್ಯಕ್ತಿ ಬಂಡಲ್ಗಳನ್ನು ಕಟ್ಟಿ ಹಿಂಡಲ್ಗ ಜೈಲಿನ ಒಳಗಡೆ ಎಸಿತಾ ಇರುವಂಥ ದೃಶ್ಯ. ಇದರಲ್ಲಿ ಆತ ಮಾದಕ ವಸ್ತುಗಳನ್ನು ಜೊತೆಗೆ ಮೊಬೈಲು, ಸಿಮ್ ಕಾರ್ಡು ಹೀಗೆಲ್ಲ ತುಂಬಿ ಎಸಿತಾರೆ ಅನ್ನುವಂಥದ್ರ ಬಗ್ಗೆ ಆಗಾಗ್ಗೆ ಕಂಪ್ಲೇಂಟ್ಗಳು ಆಗ್ತಾನೇ ಇವೆ. ಈ ಬಗ್ಗೆ ಮಾಹಿತಿ ಬರ್ತಾನೆ ಇದೆ. ಆದರೂ ಕಠಿಣ ಕ್ರಮಗಳ ಇದ್ದವರೆಗೂ ಕೂಡ ಕೈಗೊಂಡಿರಲಿಲ್ಲ. ಬಟ್ ಟಿವಿ9 ವರದಿ ಪ್ರಸಾರವಾದ ಬೆನ್ನಲ್ಲೇ ಎಚ್ಚೆತ್ತುಕೊಂಡಿರುವಂತಹ ಪೊಲೀಸ್ ಇಲಾಖೆ ಈಗ ಸ್ವತಃ ಪೊಲೀಸ್ ಕಮಿಷನರ್ ಹಿಂಡಲ್ಗ ಜೈಲಿಗೆ ಭೇಟಿ ನೀಡಿ ಅಲ್ಲಿ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ನಾವು ಪ್ರತಿನಿಧಿ ಸಹದೇವ್ ನೀಡ್ತಾರೆ. ಸಹದೇವ್, ಟಿವಿ9 ಒಂದು ಬಿಗ್ ಇಂಪ್ಯಾಕ್ಟ್, ನೀವು ಕೊಟ್ಟಂತಹ ಒಂದು ರಿಪೋರ್ಟ್ ಆಧರಿಸಿ ಈಗ ಪೊಲೀಸ್ ಕಮಿಷನರ್ ಕೂಡ ಅಲ್ಲಿಗೆ ಭೇಟಿ ಕೊಟ್ಟಿರುವಂಥದ್ದು. ಇನ್ಫ್ಯಾಕ್ಟ್ ನಾವು ಆಗಲೇ ಮಾತಾಡ್ತಾ ಇದ್ವಿ ಸಹದೇವ್, ಈ ಥರದ ಒಂದಷ್ಟು ಘಟನೆಗಳು ಮೇಲಿಂದ ಮೇಲೆ ಮರುಕಳಿಸ್ತಾ ಇದ್ರು ಕೂಡ ಕಂಪ್ಲೇಂಟ್ ಇನ್ನೂ ಆಗಿಲ್ಲ, ಅದ್ರ ಬಗ್ಗೆ ಯಾಕೆ ಕ್ರಮಗಳಾಗಿಲ್ಲ ಅನ್ನುವಂಥದ್ರ ಬಗ್ಗೆ ಪ್ರಶ್ನೆಯನ್ನು ಎತ್ತಿದ್ವಿ. ಈಗ ಅಟ್ಲೀಸ್ಟ್ ಕಮಿಷನರ್ ಬಂದಿದ್ದಾರೆ, ಏನು ಹೇಳ್ತಾರೆ ಕಮಿಷನರ್, ಯಾವ ರೀತಿಯಾಗಿ ಇದ್ರ ಬಗ್ಗೆ ಕ್ರಮಗಳನ್ನು ಕೈಗೊಳ್ಳುವಂಥ ಸಾಧ್ಯತೆಗಳಿವೆ ಈಗ? ಹೌದು ರೇಮನ್, ಏನು ಬೆಳಗಾವಿಯ ಹಿಂಡಲ್ಗ ಜೈಲಿನಲ್ಲಿ ಏನು ಕೆಲವೊಂದಿಷ್ಟು ಕಿಡಿಗೇಡಿಗಳು ಹೊರಗಿನಿಂದ ಒಳಗಡೆ ಮಾದಕ ವಸ್ತುಗಳನ್ನಾಗಿರ್ಬೋದು, ಮೊಬೈಲ್ಗಳನ್ನು ಕಳಿಸುವಂಥದ್ದು ಸಹಜವಾಗಿ ಹಲವು ವರ್ಷಗಳಿಂದ ಕೇಳಿ ಬರ್ತಾ ಇತ್ತು. ಆದರೆ ಇದು ಯಾವುದಕ್ಕೂ ಕೂಡ ಪುರಾವೆಗಳು ಸಿಕ್ಕಿರಲಿಲ್ಲ. ಅದರ ಜೊತೆಗೆ ಕೆಲವೊಂದಿಷ್ಟು ಸಿಬ್ಬಂದಿಗಳು ಎಲ್ಲೋ ಒಂದು ಕಡೆ ಕೈದಿಗಳ ಜೊತೆಗೆ ಅಡ್ಜಸ್ಟ್ಮೆಂಟನ್ನು ಮಾಡಿಕೊಂಡು ಇಂತಹ ಒಂದು ಪ್ರಕರಣಗಳು ಹೊರಬರದಂತೆ ನೋಡ್ಕೊಳ್ತಾ ಇದ್ರು ಅನ್ನುವಂಥದ್ದು ಕೂಡ ಹಲವಾರು ಬಾರಿ ಚರ್ಚೆ ಆಗಿತ್ತು. ಆದರೆ ಈಗ ಸದ್ಯ ಒಂದು CCTV ಸದ್ಯ ಇಲ್ಲಿರುವಂತಹ ಒಂದು ಸಿಬ್ಬಂದಿಗಳ ಆಡಳಿತ ವೈಖರಿ ಮತ್ತು ಕರ್ತವ್ಯ ನಿಷ್ಠೆಯನ್ನು ಕೂಡ ಪ್ರಶ್ನೆ ಮಾಡ್ತಾ ಇರುವಂಥದ್ದು. ಇನ್ನೊಂದು ಕಡೆ ಒಳಗಡೆಯೂ ಕೂಡ ಸಾಕಷ್ಟು ಕೈದಿಗಳು ಇಲ್ಲಿಂದ ಹೊರಗಡೆಯಿಂದ ತಮಗೇನು ಬೇಕು ಎಲ್ಲವನ್ನು ಕೂಡ ಆರಾಮಾಗಿ ಸಲೀಸಾಗಿ ತರಿಸ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಒಂದು CCTV ಎಲ್ಲದಕ್ಕೂ ಹೇಳ್ತಾ ಇರುವಂಥದ್ದು. ಸದ್ಯ ಬೆಳಗಾವಿಯ ಏನು ಹಿಂಡಲ್ಗ ಗ್ರಾಮದ ಹೊರವಲಯದಲ್ಲಿ ಹಿಂಡಲ್ಗ ಏನು ಜೈಲಿದೆ, ಆ ಜೈಲು ಬಹುತೇಕ 20 ರಿಂದ 25 ಅಡಿಯಷ್ಟು ದೊಡ್ಡದಾಗಿರುವಂತಹ ಕಾಂಪೌಂಡ್ ಕೂಡ ಇರುವಂಥದ್ದು. ಅದನ್ನು ಕೂಡ ನಾನು ತೋರಿಸ್ತಾ ಹೋಗ್ತೇನೆ. ಸದ್ಯ ಈಗ ಒಂದು ಕಡೆ ಇದು ಏನಿದೆ, ಇದು ಎಂಟ್ರಿ, ಹಿಂಡಲ್ಗ ಜೈಲಿನ ಎಂಟ್ರಿ ಆಗಿರುವಂಥದ್ದು. ಸೊ ಇದರ ಪಕ್ಕದಲ್ಲೇ ಕಾಂಪೌಂಡ್ ಕೂಡ ಇದೆ. ಆ ಕಾಂಪೌಂಡನ್ನು ಕೂಡ ತೋರಿಸ್ತೇನೆ. 20 ರಿಂದ 25 ಅಡಿ ಮೇಲೆ ಎತ್ತರ ಭಾಗದಲ್ಲಿ ಕೂಡ ಇದು ಒಂದು ಕಾಂಪೌಂಡ್ ಇರುವಂಥದ್ದು. ಸದ್ಯ ಈಗ ಅದನ್ನು ಮೀರಿ ಅಲ್ಲಿ ಒಳಗಡೆ ಭಾಗದಲ್ಲಿ ಇಲ್ಲಿಂದ ತಮಗೇನು ಬೇಕು ಎಲ್ಲವನ್ನು ಕೂಡ ತರಿಸ್ಕೊಳ್ತಾ ಇರುವಂಥದ್ದು. ಸದ್ಯ ನಮಗಿದ್ದಂಥ ಮಾಹಿತಿ, ಈ ಒಂದು ಚೆಂಡುಗಳಲ್ಲಿ ಅಂದರೆ ಬಾಲ್ಗಳಲ್ಲಿ ಒಳಗಡೆ ತಮಗೇನು ಬೇಕು ಮಾದಕ ವಸ್ತುಗಳನ್ನು ಹಾಕ್ಕೊಂಡು ಅದನ್ನು ಹೊರಗಿಂದ ಒಳಗೆ ಕಳಿಸ್ತಾ ಇದ್ರು ಅನ್ನುವಂಥದ್ದು ಕೆಲವೊಂದಿಷ್ಟು ಬಾರಿ ಮಾಹಿತಿ ಇರ್ತಾ ಇತ್ತು. ಆದರೆ ಅದಕ್ಕೆ ಯಾವುದೂ ಪುರಾವೆಗಳು ಸಿಕ್ಕಿರಲಿಲ್ಲ. ಆದರೆ ಈಗ CCTVಯಲ್ಲಿ 2 ವಸ್ತುಗಳನ್ನು ಎಸಿತಾರೆ. ಒಂದರಲ್ಲೇ ಮೊಬೈಲ್ ಎಸೆದಿದ್ದಾದರೆ ಇನ್ನೊಂದು ಪ್ಯಾಕೆಟ್ನಲ್ಲಿ ಮಾದಕ ವಸ್ತುಗಳನ್ನು ಎಸೆದಿರುವಂಥದ್ದು. ಸೊ ಇಂಥದ್ದೊಂದು ದೊಡ್ಡ ಕಾಂಪೌಂಡ್ ಇದ್ರೂ ಕೂಡ ಯಾವುದೂ ಇಲ್ಲಿ ಪ್ರಯೋಜನಕ್ಕೆ ಬರ್ತಾ ಇಲ್ಲ. ಒಳಗಡೆ ಭಾಗದಲ್ಲೂ ಕೂಡ ಅವರು ಏನಿದ್ದಾರೆ ಕೈದಿಗಳು ಹೊರಗಿನಿಂದ ಎಸೆಯುವಂತಹ ಒಂದು ಯುವಕರ ಜೊತೆಗೆ ಕಂಪ್ಲೀಟ್ ಆಗಿ ಕನೆಕ್ಟ್ ಇರ್ತಾರೆ. ಸೊ ಇದೇ ಒಂದು ಕಾರಣಕ್ಕಾಗಿ ಸಹಜವಾಗಿ ತಮಗೇನು ಬೇಕು ಎಲ್ಲವನ್ನು ಕೂಡ ತರಿಸ್ಕೊಳ್ತಾ ಇರುವಂಥದ್ದು. ಸದ್ಯ ಈಗ ಟಿವಿ9 ಕೂಡ ಇದ್ರ ಬಗ್ಗೆ ನಿರಂತರವಾಗಿ ಬೆಳಗ್ಗೆಯಿಂದಲೂ ಕೂಡ ವರದಿಯನ್ನು ಮಾಡಿತ್ತು. ಈ ವರದಿ ಬೆನ್ನಲ್ಲೇ ಇದೀಗ ಎಚ್ಚೆತ್ತುಕೊಂಡಂತಹ ನಗರ ಪೊಲೀಸ್ ಆಯುಕ್ತ ಭೂಷಣ್ ಭೊರಸೆ ಅವರು ಕೂಡ ಈಗಷ್ಟೇ ಹಿಂಡಲ್ಗ ಜೈಲಿಗೆ ಭೇಟಿಯನ್ನು ಕೊಟ್ಟಿದ್ದಾರೆ. CCTV ಏನಿದೆ ಅದನ್ನು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಮತ್ತು ಯಾವ ದಿನದಂದು ನಡೆದಿರುವಂಥದ್ದು, ಈ ರೀತಿ ಹಲವಾರು ಬಾರಿ ದೂರು ಬಂದರೂ ಕೂಡ ಯಾಕೆ ಅವ್ರ ವಿರುದ್ಧ ಕ್ರಮಗಳನ್ನು ತೆಗೆದುಕೊಂಡಿಲ್ಲ, ಮತ್ತು ಅಂಥವರ ಒಳಗಡೆ ಕನೆಕ್ಟ್ ಇರುವಂತಹ ಕೈದಿಗಳ ಮಾಹಿತಿಯನ್ನು ಯಾಕೆ ಪಡೆದಿಲ್ಲ, ಮತ್ತು ಅವರು ಮೊಬೈಲ್ ಬಳಸಿದ್ರೆ ಇದು ಯಾವುದೂ ಕೂಡ ಆಗ್ತಾ ಇಲ್ಲ ಅನ್ನುವಂಥ ರೀತಿಯಲ್ಲೂ ಕೂಡ ಸಿಬ್ಬಂದಿಗಳಿಂದ ಮಾಹಿತಿಯನ್ನು ಪಡಿತಾ ಇರುವಂಥದ್ದು. ಇನ್ನೊಂದು ಕಡೆ ಬೆಳಗಾವಿ ಗ್ರಾಮೀಣ ಠಾಣೆಯ CPI ಕೂಡ ಈಗಾಗಲೇ ಬಂದಿರುವಂಥದ್ದು. CCB ಪೊಲೀಸರು ಕೂಡ ಈಗಾಗಲೇ ಸ್ಥಳಕ್ಕೆ ಬಂದಿದ್ದಾರೆ.
ಎಲ್ಲ ರೀತಿಯಾದಂಥ ಮಾಹಿತಿಯನ್ನು ಪಡೆದುಕೊಳ್ತಾರೆ ಮತ್ತು ಘಟನೆ ಎಲ್ಲಿ ನಡೆದಿದೆ ಅಲ್ಲಿ ಕೂಡ ಪರಿಶೀಲನೆ ನಡೆಸಿ ಯಾವ ಕೈದಿ ಹೊರಗಿನಿಂದ ಇವೆಲ್ಲವನ್ನು ಕೂಡ ಮಾದಕ ವಸ್ತು ಆಗಿರ್ಬೋದು ಮೊಬೈಲ್ ಅನ್ನ ತರಿಸ್ಕೊಳ್ತಾ ಇದ್ರು ಅನ್ನುವಂಥದ್ದನ್ನ ಒಂದು ಕಡೆ ಪರಿಶೀಲನೆ ಮಾಡ್ತಾ ಇದ್ರೆ ಇಲ್ಲಿ ಕರ್ತವ್ಯ ಬೇಜವಾಬ್ದಾರಿ ಕೂಡ ಕಂಡು ಬರ್ತಿರುವಂತದ್ದು. ಸೊ ಹೀಗಾಗಿ ಆ ದಿನ ಯಾವ ಸಿಬ್ಬಂದಿಗಳು ಕರ್ತವ್ಯದಲ್ಲಿ ಇದ್ರು ಅನ್ನುವಂಥ ಮಾಹಿತಿ ಕೂಡ ಈಗಾಗಲೇ ಪಡೆದುಕೊಳ್ತಾ ಇರುವಂತದ್ದು ರೆಹಮಾನ್. ಥ್ಯಾಂಕ್ ಯು ಸಹದೇವ್.